ವರ್ಷ ಅಂತ ಆ ಸಂಸ್ಕೃತಿಯಿಂದ ಬಂದಂಥವ್ರು ಏನು ನೋಡಿ, ಒಂದಂತೂ ನೀವು RSS ಅವರ ಇತಿಹಾಸ ಮತ್ತು ಅವರಲ್ಲಿರುವಂಥ ಒಂದು ಸಿದ್ಧಾಂತ ಏನಿದೆ ಯಾವಾಗಲೂ ಕೂಡ ಮಹಾತ್ಮ ಗಾಂಧಿಯ ವಿರುದ್ಧವಾಗಿರ್ತಕ್ಕಂಥ ಸಿದ್ಧಾಂತನೇ. ಸುಮ್ಮನೆ ಅವರು ಮಹಾತ್ಮ ಗಾಂಧಿಯ ಹೆಸರನ್ನು ಯಾಕೆ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಬಳಕೆ ಮಾಡದೆ ಹೋದರೆ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಅಷ್ಟೇ. ಇಲ್ಲದೆ ಹೋದರೆ ಅವ್ರಿಗೆ ಗಾಂಧಿಯವ್ರ ಬಗ್ಗೆ ಮೊದಲಿಂದನೂ ಕೂಡ ಒಂದು ವೈರತ್ವ ಇತ್ತು ಮತ್ತು ಮಹಾತ್ಮ ಗಾಂಧಿಯವರನ್ನು ಅವರ ಮನಸ್ಸಿನಲ್ಲಿ, ಹೃದಯದಲ್ಲಿ ಅವರಿಗೆ ಪ್ರೀತಿ ಇಲ್ಲ. BJP ಅವರಿಗೆ, RSS ಅವರಿಗೆ ಅದೇನೇ ಇದ್ರೂ ಕೂಡ ಅವ್ರಿಗೆ ನಿಜವಾದಂಥ ಪ್ರೀತಿ ಇರೋದು ಸವರ್ಕರ್ರು ಮತ್ತು ಗೋಡ್ಸೆ ಸಿದ್ಧಾಂತ. ಅದರಿಂದ ಅದು ಯಾವಾಗಲೂ ಇರುವಂಥದ್ದೇ, ಸತ್ಯ ಅದು. ಮೇಲ್ನೋಟಕ್ಕೆ ಮಾತ್ರ ಅವರು ಮಹಾತ್ಮ ಗಾಂಧಿಯನ್ನು ಟೀಕೆ ಮಾಡೋಕ್ಕಾಗಲ್ಲ ಅಲ್ಲ, ಅದಕ್ಕೆ ಬೇರೆ ಬೇರೆ ಥರ ಅವರು ಈ ಥರ ಹೇಳ್ತಾರೆ. ಈಗ ನೋಡಿ, ಇದರಲ್ಲೂ ಕೂಡ ಯಾವ ಒಂದು ಮಹತ್ತರವಾದಂಥ ಇಡೀ ವಿಶ್ವದಲ್ಲೇ ಏನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇತ್ತು, ಲಕ್ಷಾಂತರ ಬಡವರನ್ನು ಬಡತನದಿಂದ ಹೊರಗೆ ತಗೊಂಬಂದಿರತಕ್ಕಂಥ ಒಂದು ಕಾನೂನು, ಇಡೀ ವಿಶ್ವದ ಒಂದು ಮೆಚ್ಚುಗೆ ಪಡೆದಿರ್ತಕ್ಕಂಥ ಕಾನೂನು ಮಹಾತ್ಮ ಗಾಂಧಿ ಹೆಸರಲ್ಲಿ ಮಾಡಿರ್ತಕ್ಕಂಥ, ಅದನ್ನು ಯಾಕೆ ಬದಲಾವಣೆ ಮಾಡಬೇಕು? ನನಗೆ ಅರ್ಥನೇ ಆಗೋದಿಲ್ಲ. ಇವತ್ತು ಎಷ್ಟು ಕೀಳಮಟ್ಟದ ಒಂದು ಯೋಚನೆ ಇದೆ. ಈಗ ಮಹಾತ್ಮ ಗಾಂಧಿ, ನೆಹರು ಇವರೆಲ್ಲರ ಬಗ್ಗೆನೂ ಅವರಿಗೆ ಒಂದು ವೈರತ್ವ ಮತ್ತು ದ್ವೇಷ, ಅದು ಇಂಥ ಒಂದು ಸಣ್ಣತನದ ಮುಖಾಂತರ ತೀರಿಸ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅತ್ಯಂತ ಖಂಡನೀಯವಾದಂಥ ವಿಷಯ ಅಂತ ಹೇಳಕ್ಕೆ ಬಯಸ್ತೀನಿ. ಹೆಸರು ಬದಲಾವಣೆ ಮಾಡೋದ್ರಿಂದ ಏನಾದರೂ ದೇಶ ಏನಾದರೂ ಬದಲಾವಣೆ ಆಗುತ್ತಾ? ಯಾವುದು ಹೆಸರು ಬದಲಾವಣೆ ಮಾಡೋದ್ರಿಂದ ದೇಶ ಏನು ಉದ್ಧಾರ ಆಗಲ್ಲ. ಅದೇ ಈಗ ನೋಡಿ, ಯಾರು ಉದ್ಧಾರ ಆಗಲ್ಲ, ಯಾರಿಗೂ ಒಳ್ಳೇದಲ್ಲ. ಇದು ಇವರ ಒಂದು ಸಿದ್ಧಾಂತ ಇವತ್ತು ದೇಶದ ಒಂದು ರೀತಿ ವೈರತ್ವವನ್ನು ಹೆಚ್ಚು ಮಾಡುವಂಥದ್ದು, ದ್ವೇಷ ಹೆಚ್ಚು ಮಾಡುವಂಥ ಒಂದು ರಾಜಕಾರಣ ಇವತ್ತು BJP ಅನುಸರಿಸ್ತಾ ಇದೆ. ಮತ್ತು ಈ ಯೋಜನೆಯನ್ನು ದುರ್ಬಲನೂ ಮಾಡಿದ್ದಾರೆ. ಒಂದು ಹೆಸರು ಬದಲಾವಣೆ, ಇನ್ನೊಂದು ಇದು ಅನುಷ್ಠಾನ ಮಾಡದೇ ಇರತಕ್ಕಂಥ ಪರಿಸ್ಥಿತಿ ತೊಗೊಂಡು ಹೋಗಬೇಕು. ಯಾವ ಒಂದು ಯೋಜನೆ ಕೇಂದ್ರ ಸರ್ಕಾರದ ಪೂರ್ತಿ ಬೆಂಬಲದಿಂದ ಅನುಷ್ಠಾನ ಆಗ್ತಾಯಿತ್ತು, ಅದನ್ನು ಇವತ್ತು ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ 60, ರಾಜ್ಯ ಸರ್ಕಾರ 40% ಅಂತ ಮಾಡಿ, ಹೆಚ್ಚು ಕಡಿಮೆ 50-50ನೇ, 60-40 ಏನು ವ್ಯತ್ಯಾಸ 50. ಅದು ಹೆಸರು ಮಾತ್ರ ಇವರು. ಈಗ ನಮ್ಮ ಆಯುಷ್ಮಾನ್ ಯೋಜನೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಹೆಸರು ಮಾತ್ರ ಮೋದಿ. 75% ದುಡ್ಡು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ, ಕೇಂದ್ರದ ಬರೀ 25% ಅದು ಆಯುಷ್ಮಾನ್ ಭಾರತ್ ಯೋಜನೆ ಕರ್ನಾಟಕದಲ್ಲಿ ಆಗ್ತಾ ಇರುವಂಥದ್ದು. ಸುಮ್ಮನೆ ಹೆಸರು ಮಾತ್ರ, ಪ್ರಚಾರ ಮಾತ್ರ ಅವ್ರದ್ದು. ಅದೇ ಥರ ಇದರಲ್ಲೂ ಕೂಡ ಇಂಪ್ಲಿಮೆಂಟ್ ಎಲ್ಲಿ ಮಾಡ್ತಾರೆ? ಒಂದು ಕಡೆ ರಾಜ್ಯಕ್ಕೆ ದುಡ್ಡು ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಇವತ್ತಿನ ದಿವಸ ಆರ್ಥಿಕ ಸಂಕಷ್ಟ ಎಲ್ಲ ರಾಜ್ಯಗಳಲ್ಲಿ ಈಗ ಬಂದಿದೆ. ಕೇಂದ್ರ ಎಲ್ಲ ದುಡ್ಡು ಅವ್ರು ತೊಗೊಳ್ತಾ ಇದ್ದಾರೆ. ಮತ್ತು ಕೊಡೋ ದುಡ್ಡನ್ನು ಕೂಡ ಈ ಥರ ಕಂಡೀಷನ್ ಹಾಕ್ಬಿಟ್ಟು ಯೋಜನೆ ಸುಮ್ಮನೆ ಏನೇನು ಕಂಡೀಷನ್ ಹಾಕಿದ್ರೆ ನೋಡಿದ್ರೆ ಯೋಜನೆ ಅನುಷ್ಠಾನ ಆಗೋದಿಲ್ಲ. ಯಾವ ರಾಜ್ಯ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾಂಗ್ರೆಸ್ ಇರಲಿ, BJP ಇರಲಿ, ಯಾವುದೇ, ಯಾಕೆಂದರೆ ಅವ್ರಿಗೆ ಖರ್ಚು ಆಗಬಾರ್ದು ಈ ಯೋಜನೆ. ಮೊದಲೇ ನರೇಂದ್ರ ಮೋದಿಯವರು ಪ್ರಥಮ ಭಾಷಣನೇ ಅವ್ರು ಏನು ಹೇಳಿದ್ರು, ಈ ನರೇಗಾ ಯೋಜನೆ ಅತ್ಯಂತ ಒಂದು ಕಳಪೆ ಯೋಜನೆ ಇದು ಅಂತ ಹೇಳಿ ಅದನ್ನು ಭಾಳ ಟೀಕೆ ಮಾಡಿದರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಎಷ್ಟು ಒಳ್ಳೆಯ ಯೋಜನೆ ಅಂತೇಳಿ ಅನಿವಾರ್ಯವಾಗಿ ಮಾಡಲೇಬೇಕು. ಅದು ಈಗ ಅದನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ. ಸೊ ಮಹಾತ್ಮ ಗಾಂಧಿ ಹೆಸರೂ ಕೂಡ ಅವರಿಗೆ ಯಾವತ್ತೂ ಕೂಡ ಪ್ರೀತಿ ಪ್ರೇಮ ಇಲ್ಲ. ಇವತ್ತು ಯೋಜನೆ ಬಗ್ಗೆಯೂ ಕೂಡ ಅವರಿಗೆ ಒಂದು ನಕಾರಾತ್ಮಕ ಮನೋಭಾವ. ಸಾಮಾಜಿಕ ನ್ಯಾಯ ಕೊಡುವಂಥ ದೊಡ್ಡ ಯೋಜನೆ ಆಗಿತ್ತು. ಬಡತನದಿಂದ ಹೊರಗೆ ಬರ್ತಕ್ಕಂಥ ದೊಡ್ಡ ಯೋಜನೆ ಆಗಿತ್ತು. ಗ್ರಾಮೀಣ ಭಾಗದ ಒಂದು ಕಾರ್ಮಿಕ ವರ್ಗಕ್ಕೆ ಏನು ಮಿನಿಮಮ್ ವೇಜಸ್ ಹೆಚ್ಚಾಯಿತು ಅದು ಈ ಯೋಜನೆಯಿಂದನೇ. ಅವ್ರ ನ್ಯಾಯಯುತವಾದ ಕೂಲಿ ಸಿಗೋದಕ್ಕೆ ಕಾರಣ ಈ ಯೋಜನೆ ಆಯಿತು. ಅದರಿಂದ ಇವತ್ತು ನೋಡಿ, ಇವ್ರಿಗೆಲ್ಲ ಏನು ಹೇಳೋದು ನಾವು? ಇವತ್ತು ದೇಶದಲ್ಲಿ ಸರ್ವಾಧಿಕಾರ ಧೋರಣೆ ಮತ್ತು ಎಲ್ಲವನ್ನು ಕೂಡ ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ. ಅದು ಇವತ್ತು ನಾವು ಇದನ್ನು ಫೈಟ್ ಮಾಡಲೇಬೇಕು. ಕಾಂಗ್ರೆಸ್ ಪಕ್ಷ ಇದರ ಬಗ್ಗೆ ಹೋರಾಟ ಮಾಡ್ತದೆ.